ಹಾಯ್ ಎಲ್ರಿಗೂ ಸ್ವಾಗತ ನಿಮ್ಮ ಜೊತೆ ನನ್ನ ಕಥೆ ಧಾರಾವಾಹಿ ನಾಳಿನ ಸಂಚಿಕೆ ಏನಾಗಿದೆ ನೋಡೋಣ ಬನ್ನಿ. ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ, ಶೇರ್ ಮಾಡಿ, ಒಂದು ಲೈಕ್ ಕೊಡಿ, ಬೆಲ್ ಐಕಾನ್ ಡಾಲ್ ಬಟನ್ ಪ್ರೆಸ್ ಮಾಡೋದನ್ನ ಮರಿಬೇಡಿ. ಈ ಕಡೆ ಭೂಮಿಗೋಸ್ಕರ ನಚ್ಚಿ ಪ್ರಿಯವಾದ ತಿಂಡಿ ಮಾಡ್ತೀನಿ ಅಂತ ಹೇಳಿ ಎಲ್ಲ ಅವನೇ ಸಿದ್ಧತೆ ಮಾಡಕ್ ನಿಂತ್ಕೊಳ್ತಾನೆ. ಭೂಮಿ ಮತ್ತೆ ಅಜಿತ್ ಹೊರಗಡೆ ಊಟಕ್ಕೆ ಹೋಗೋಕ್ಕೋಸ್ಕರ ಅವಳಿಗೆ ಪಾನಿಪುರಿ ಅಂದ್ರೆ ಬಹಳ ಪ್ರೀತಿ ಅಲ್ವಾ, ಅದಕ್ಕೆ ಸತ್ಯಣ್ಣ ಎಲ್ಲ ಅರೇಂಜ್ ಮಾಡಿರ್ತಾರೆ. ಏನ್ ಪಾನಿಪುರಿ ಅಂಗಡಿನೇ ಕೊಂಡ್ಕೊಂಡ್ಬಿಟ್ಟಿರ್ತಾರೆ. ಯಾಕೆಂದ್ರೆ ಅವಳು ಹೇಳಿರ್ತಾಳೆ, ಅವಳು ಏನ್ ಇಷ್ಟ ನಿನಗೆ ಅಂದ್ರೆ, ಸಾಯಿಬ್ರೆ ನನಗೆ ಪಾನಿಪುರಿ ಕೊಡ್ಸ್ಬಿಟ್ರೆ ಹೊಟ್ಟೆ ತುಂಬಾ ಅದನ್ನೇ ತಿನ್ಬಿಡ್ತೀನಿ ನಾನು ಅಂತ ಹೇಳಿರ್ತಾಳೆ. ಹಾಗಾಗಿ ಅಜಿತ್ತು ಅದನ್ನ ಕೇಳಿ ನಿಶ್ಚಯ ಮಾಡ್ಕೊಳ್ತಾರೆ. ಸರಿ ಅಂತ ಹೇಳಿ ಎಲ್ಲ ಹೋಗೋಕೆಲ್ಲ ಸಿದ್ಧತೆ ಮಾಡ್ಕೊಳ್ತಾ ಇರ್ತಾರೆ. ಸಿದ್ಧತೆ ಮಾಡ್ಕೋಬೇಕಾದ್ರೆ ಭೂಮಿ ಬಂದು ಹೇಗಾದ್ರೂ ಮಾಡಿ ಒಪ್ಸ್ಬಿಡೋಣ ಅಜಿತ್ತನ್ನ ಅಂತ ಹೇಳಿ ಪ್ರಯತ್ನ ಪಡ್ತಾಳೆ. ಸಾಯಿಬ್ರೆ ಇವತ್ತೊಂದಿನ ನೋಡಿ, ನಾವ್ ಯಾವಾಗ್ಲೂ ಊಟಕ್ಕೆ ಹೋಗೋದಿದ್ದೇ ಇದೆ, ಪ್ಲೀಸ್ ಪ್ಲೀಸ್ ಸಾಯಿಬ್ರೆ ಅಂತ ಹೇಳ್ತಾಳೆ. ಇಲ್ಲಿ ಅಡ್ಗೆ ಮನೆಯಲ್ಲಿ ಎಲ್ಲ ಹೆಂಗಸರೆಲ್ಲ ಸೇರಿರ್ತಾರೆ. ಅಪ್ಪು ಇದ್ದವಳು, ಭೂಮಿ ನಿನ್ಗೋಸ್ಕರ ನಾನು ಕೇಕ್ ಮಾಡ್ತೀನಿ, ಕೇಕ್ ಮಾಡಿ ಇಬ್ರು ಕೂಡ ಎಲ್ಲ ನಮ್ಮ ಹುಸಿ ಮನಸ್ಸಿ ಏನಿದೆ ಅದೆಲ್ಲ ಮನಸ್ತಾಪ ಎಲ್ಲ ಮರ್ತು ಬಿಡೋಣ, ಆಯ್ತಾ, ಆಗ್ಬೋದಾ ಅಂತ ಹೇಳಿರ್ತಾಳೆ. ಸರಿ, ನಚ್ಚಿನೂ ಕೂಡ ಅವಳಿಗೆ ಪ್ರಿಯವಾದ ತಿಂಡಿ ಮಾಡೋಕೆ ಅಂತ ಹೇಳಿ ಅವನು ಕೂಡ ನಿಂತಿರ್ತಾನೆ. ಎಲ್ಲ ಖುಷಿಯಾಗಿ ಅಡ್ಗೆ ಮಾಡ್ತಾ ಇರ್ತಾರೆ. ಅಡ್ಗೆ ಮಾಡ್ತಾ ಇರೋ ಅಷ್ಟರಲ್ಲಿ ಅಜಿತ್ ಬಂದು ಇನ್ನು ಎಲ್ಲಿ ಇವಳು ಪ್ಲಾನ್ ನ ಚೇಂಜ್ ಮಾಡ್ಬಿಡ್ತಾಳೋ ಅಂತ ಹೇಳಿ ಬಂದು ಕರ್ಕೊಂಡು ಹೋಗ್ತಾನೆ ರೂಮಿಗೆ. ಕರ್ಕೊಂಡು ಹೋಗ್ಬಿಟ್ಟು, ಏನ್ ಸಾಹೇಬ್ರೆ ಅಂತ ಹೇಳಿ ಕೇಳ್ತಾಳೆ. ಬಾಯಿಲಿ ನಿನ್ ಜೊತೆ ಮಾತಾಡ್ಬೇಕು ಅಂತ ಹೇಳಿ ಬಿಡೋದೇ ಇಲ್ಲ. ಕರ್ಕೊಂಡೋಗಿ ರೂಮಲ್ಲಿ ನಿಲ್ಸ್ಕೊಂಡ್ ಮಾತಾಡ್ತಾ ಇರ್ತಾನೆ. ಮಾತಾಡ್ಬೇಕಾದ್ರೆ ಅಪ್ಪು ಮತ್ತೆ ದೇವಿಯಾನಿ ಕತ್ ಕೇಳಿಸ್ಕೊಳಕ್ಕೆ, ಯಾಕೆಂದ್ರೆ ದೇವಿಯಾನಿ ಮೊದ್ಲೇ ಹೇಳ್ಕೊಟ್ಬಿಟ್ಟಿರ್ತಾಳೆ ಅಪ್ಪುಗೆ, ಹೇಗಾದ್ರೂ ಮಾಡಿ ನೀನ್ ಈ ಪ್ಲಾನ್ ನ ಫೈಲೂರ್ ಮಾಡ್ಬೇಕು, ನೀನು ಅವ್ರು ಹೋಗ್ದಾಗ ಮಾಡ್ಬೇಕು ನೀನು. ಯಾಕೆಂದ್ರೆ ಇಬ್ರು ಕೂಡ ನೋಡು, ನನ್ನ ಮಗಳು ನಿಲ್ಬೇಕಾದ ಸ್ಥಾನದಲ್ಲಿ ಅವಳು ಗಂಡನ ಜೊತೆ ಏನ್ ಜಾಲಿಯಾಗಿ ಕೊಟ್ಟಿದ್ದಾಳೆ ಏಕಾಂತವಾಗಿ ಅಂತೇಳಿ ಹೊಟ್ಟೆ ಉರಿ ದೇವಿಯಾನಿಗೆ ಕಾಯ್ತಾ ಇರ್ತಾಳೆ. ಅಷ್ಟ್ರಲ್ಲಿ ದೇವಿಯಾನಿ ಕರೀತಾಳೆ ಅಪ್ಪುನ. ಅಪ್ಪು ನೋಡ್ಬಿಟ್ಟು ಹೋಗ್ತಾಳೆ. ಹೋಗಿ, ಯಾಕೆಂದ್ರೆ ಇಬ್ರು ಪ್ಲಾನ್ ಮಾಡ್ಕೊಂಡಿರ್ತಾರಲ್ಲ, ಆ ಪ್ಲಾನ್ ನ ಎಕ್ಸಿಕ್ಯೂಟ್ ಮಾಡ್ಬೇಕಲ್ಲ. ಹಾಗಾಗಿ ಈ ಕಡೆ ಅಜಿತ್ ಬಿಡೋದಿಲ್ಲ ಭೂಮಿ ನಡ್ಕೊಂಡು ಅಜಿತ್ ಹೋಗ್ತಾನೆ. ಅಜಿತ್ ಹೋಗಿ ಭೂಮಿ ಹತ್ರ ಮಾತಾಡ್ತಾ ಇರ್ತಾನೆ. ಅಷ್ಟ್ರಲ್ಲಿ ಅಪ್ಪು ಮತ್ತೆ ದೇವಿಯಾನಿ ಸನ್ನೆ ಮಾಡ್ಕೊಂಡು ಮಾತಾಡೋದನ್ನ ನೋಡ್ಬಿಡ್ತಾನೆ ನಚ್ಚಿ. ನೋಡ್ಬಿಟ್ಟು ಇಲ್ಲಿ ಏನೋ ಇದೆ, ಖಂಡಿತ ಇವಳು ಏನೋ ಮಾಡೋಕ್ ಹೊರಟಿದ್ದಾಳೆ, ಅತ್ತಿಗೆಗೆ ಏನ್ ತೊಂದರೆ ಮಾಡ್ತಾಳೋ ಅಂತ ಹೇಳಿ ನಚ್ಚಿನ ಹಿಂದೆನೆ ಹೋಗ್ತಾನೆ. ಭೂಮಿ ಬರ್ತಿದ್ದಾಗೇನೆ ಅಜಿತ್ ಬಿಡೋದೇ ಇಲ್ಲ. ಏನ್ ಮಾಡ್ದೆ, ಹೇಳ್ದ ಅಮ್ಮನಿಗೆ, ಹೇಳ್ದ ಇಲ್ವಾ ಅಂತ ಕೇಳ್ತಾರೆ. ಅದಕ್ಕೆ ಭೂಮಿ, ಪ್ಲೀಸ್ ಸಾಹೇಬ್ರೆ ಇದೊಂದ್ಸಲ ಪ್ಲೀಸ್, ಇಷ್ಟೊಂದು ಮಾತನಾಡ್ಸ್ಕೊಂಡಿದಿರಲ್ವಾ ನನ್ಗೆ, ಇದೊಂದು ಮಾತನಾಡ್ಸ್ಕೊಡಿ. ನೋಡಿ, ನಾವು ಯಾವಾಗ್ಲೂ ಊಟಕ್ಕೆ ಹೋಗೋದು ಇದ್ದೇ ಇದೆ, ನಮಗೋಸ್ಕರ ಇಷ್ಟೆಲ್ಲ ಪ್ಲಾನ್ ಮಾಡಿದ್ದಾರೆ. ನಾವ್ ಈಗ ಊಟಕ್ಕೆ ಹೋದ್ರೆ ಎಷ್ಟು ಬೇಜಾರ್ ಮಾಡ್ಕೋತಾರಲ್ವಾ. ನೋಡ್ದಪ್ಪ, ಗಂಡ ಹೆಂಡತಿ ಇಬ್ಬರೇ ಹೊಟ್ಟೋದ್ರು, ನಾವ್ ಇಷ್ಟು ಸಿದ್ಧತೆ ಮಾಡಿದ್ದು ಬೆಳದಿಂಗಳು ಊಟ ಮಾಡೋಣ ಅಂತ ಹೇಳಿ, ನಮ್ಮನ್ ಬಿಟ್ಟು ಹೊರಟೋದಲ್ಲ ಅಂತ ಬೇಸರ ಮಾಡ್ಕೊಳಲ್ವಾ. ನನಗೋಸ್ಕರ ಪ್ಲೀಸ್ ಪ್ಲೀಸ್ ಸಾಹೇಬ್ರೆ ನೋಡಿ, ನೀವ್ ಯಾವಾಗ ಫಿಕ್ಸ್ ಮಾಡ್ತೀರ ಅವಾಗ ಹೋಗೋಣ, ಯಾವಾಗ ಬೇಡ, ನಾಳೆನೆ ಫಿಕ್ಸ್ ಮಾಡಿ ನಾಳೆನೆ ಬೆಳದಿಂಗಳು ಊಟಕ್ಕೆ ಹೋಗೋಣ, ಆಯ್ತಾ, ಪ್ಲೀಸ್ ಪ್ಲೀಸ್ ಸಾಹೇಬ್ರೆ ಅಂತೇಳಿ ಕೈ ಹಿಡ್ಕೊಳ್ತಾಳೆ. ಕೈ ಹಿಡ್ಕೊಳ್ತಾಗಿದೆ ಅಜಿತ್ ಅಲ್ಲೇ ಕಳೆದೋಗ್ಬಿಡ್ತಾನೆ. ಹಂಗೆ ಕೈ ಮೇಲೆ ಕೈ ಇಟ್ಟಿರೋದನ್ನ ನೋಡ್ಬಿಟ್ಟು ಈ ಕಡೆ ನಚ್ಚಿ ಕೇಳಿಸ್ಕೊಂಡು ಹೊಟ್ಟೋಗ್ಬಿಡ್ತಾನೆ. ಹೊಟ್ಟೋಗ್ಬಿಟ್ಟು ಎಲ್ರನ್ನ ಸಭೆ ಸೇರಿಸ್ತಾನೆ. ಬರ್ತಾರೆ, ಎಲ್ಲ ಕೂತ್ಕೋತಾರೆ. ಅಜ್ಜಿ, ಭೂಮಿ, ಅಜಿತ ಬನ್ನಿ ಇಲ್ಲಿ ಅಂತ ಕೂಗ್ತಾರೆ ಸೀರಿಯಸ್ ಆಗಿ. ಬರ್ತಾರೆ. ಬಂದ್ಬಿಟ್ಟು ಅಜಿತ ಭೂಮಿಗೆ ಇಲ್ಲಿ ನಚ್ಚಿ ಏನಂತಾನೆ, ನಚ್ಚಿ ಮಾತಾಡಕ್ಕೆ ಅಂತ ಶುರು ಮಾಡ್ತಾರೆ. ಅಷ್ಟು ಸಂಗೀತ, ನೀವೀಗ ಮಾಡ್ಬೋದಾ, ನಮಗ್ ಮೋಸ ಮಾಡುದು ಅಜ್ಜಿ ಇದ್ದವ್ರು ಅಲ್ಲ, ಏನೋ ಹೋದ್ರಿ ಮದ್ವೆ ಅಂತೂ ಆದ್ರೆ ಈ ಮಟ್ಟಕ್ಕೆ. ಅದಕ್ಕೆ ಸಂಗೀತ ಹೇಳ್ತಾಳೆ, ಈ ತರ ನೀವು ನಮ್ಗೆ ಹೇಳ್ದೆ ಕೇಳ್ದೆ ಮೋಸ ಮಾಡ್ತೀರಂತ ನಾವ್ ಅನ್ಕೊಂಡಿರ್ಲಿಲ್ಲ. ನಿಜಕ್ಕೂ ಇಷ್ಟೊಂದು ಮೋಸನ ಭೂಮಿ, ನನ್ ಮಗ ಬಿಡು, ನನ್ ಮಗನ್ ಕತೆ ಬಿಡು, ನೀನ್ ಮಾಡಿದ್ ಮೋಸ ಅಲ್ವಾ ಭೂಮಿ ಅಂತ ಹೇಳ್ತಾರೆ. ಅದಕ್ಕೆ ಮತ್ತೆ ಸಂಗೀತ ನಚ್ಚಿಗೆ, ನಚ್ಚಿ ಹೇಳು ನಿನ್ ಬಾಯಿಲೆ. ನಚ್ಚಿ ಇದ್ದವನು, ಅದಕ್ಕೆ ನನ್ಗಂತೂ ಬಹಳ ನಿರಾಸೆ ಆಗೋಯ್ತು ನಿಮ್ ಮಾತು ಕೇಳಿ, ನೀವ್ ಹೀಗೆಲ್ಲ ಮಾಡ್ತೀರಾ ಅಂತ ನಾನ್ ಅನ್ಕೊಂಡಿರ್ಲಿಲ್ಲ. ಅದಕ್ಕೆ ಶ್ರವಣ ಅಂತಾರೆ, ಅಲ್ಲ ಇದನ್ನು ಕೂಡ ಮುಚ್ಚಿಡುವಂತ ಪ್ರಮೇಯ ಏನಿತ್ತು ಅಂತ ನಂಗಂತೂ ಅರ್ಥ ಆಗ್ತಾ ಇಲ್ಲ. ಅಷ್ಟೆಲ್ಲ ಭೂಮಿ, ದಯಮಾಡಿ ನನ್ನನ್ನ ಕ್ಷಮಿಸ್ಬಿಡಿ, ಕೈ ಎತ್ತಿ ಮುಗಿತಾಳೆ. ನಾನು ನಿಮ್ಮ ಹತ್ರ ಮುಚ್ಚಿಟ್ಟು ತಪ್ಪು ಮಾಡ್ಬೇಕು ಅಂತ ನಾನು ಯಾವತ್ತೂ ನಾನು ಅನ್ಕೊಂಡಿರ್ಲಿಲ್ಲ. ಏನ್ ಸಾಹೇಬ್ರೆ, ಸತ್ಯ ಹೇಳೋ ಸಂದರ್ಭ ಬಂದ್ಬಿಟ್ಟಿದೆ, ಹೇಳ್ಬಿಡ್ತೀನಿ. ಅಜಿತ್ ಇದ್ದನು ಅಮ್ಮ ಅದು ಅಂತಾರೆ.
ಅಷ್ಟರಲ್ಲಿ ಸಂಗೀತ ಇದ್ದವರು, ಅಲ್ಲ ಭೂಮಿ, ಅಜಿತ ಊಟಕ್ಕೆ ಹೋಗ್ತೀವಿ ಅಂತ ಹೇಳಿದ್ರೆ ಬೇಡ ಅಂತಿದ್ವಾ ನಾವು? ನನ್ ಮಗನ್ ಜೊತೆ ಊಟಕ್ಕೆ ಹೋಗೋದನ್ನ ಮಿಸ್ ಮಾಡ್ಕೋತೀಯ? ನಾವೇನ್ ಯಾವಾಗ್ಲೂ ನಿನ್ ಜೊತೆ ಊಟ ಮಾಡ್ತೀವಿ, ಅವನು ಕೆಲ್ಸದಲ್ಲಿ ಬ್ಯುಸಿ ಆಗಿರ್ತಾನೆ, ಅಷ್ಟ್ ಪ್ರೀತಿಯಿಂದ ಕರಿತಾ ಇದ್ದಂತಾನೆ, ನನ್ಗೆ ಅದೆಲ್ಲ ಗೊತ್ತಿಲ್ಲ, ಅದಕ್ಕೆ ನಚ್ಚಿ ಅಂತಾನೆ. ಅದಕ್ಕೆ ನೀವ್ ಈ ತರ ಮೋಸ ಮಾಡ್ದ ನನ್ಗೆ ಎಷ್ಟು ಹೊರಟಾಯ್ತು ಗೊತ್ತಾ? ಹೋಗಿ ಪರವಾಗಿಲ್ಲ, ಊಟ ಮಾಡ್ಕೊಂಡ್ ಬನ್ನಿ ಇಬ್ರು ಕೂಡ ಜಾಲಿಯಾಗಿ ಅಂತ ಸಂಗೀತನು ಕೂಡ ಅಂತಾರೆ. ಜಾಲಿಯಾಗಿ ಇಬ್ರು ಊಟ ಮಾಡ್ಕೊಂಡ್ ಬನ್ನಿ ಆಯ್ತಾ? ಅದಕ್ಕೆ ಶ್ರವಣ್ ಅಂತಾರೆ, ಅಲ್ಲ ಇದನ್ನ ಮುಚ್ಚಿಡುವಂತ ಅಸಹಾಯಕತೆ ಏನಿತ್ತಪ್ಪ, ನನ್ಗೆ ಅರ್ಥ ಆಗ್ತಾ ಇಲ್ಲ ಅಂತಾರೆ. ಸರಿ, ಅಷ್ಟರಲ್ಲಿ ಅಜಿತ, ಅಮ್ಮ ಅದು ಅಂತ ಹೇಳಿ ಬಾ ಚಪ್ಕೊಳ್ತಾನೆ ಅಲ್ಲೇ ಎಲ್ರ ಮುಂದೆ ಕೂಡ. ಅವನಿಗಂತೂ ಯಾರಿದ್ದಾರೆ ಏನೂ ಇಲ್ಲ, ಎಲ್ಲಿ ರೊಮ್ಯಾಂಟಿಕ್ ಮಾಡ್ಬೇಕಂತ ರೊಮ್ಯಾಂಟಿಕ್ ಮೂಡ್ ನಲ್ಲಿ ಇರ್ತಾನೋ ಅಲ್ಲೇ ಭೂಮಿ ಮುತ್ತು ಕೊಟ್ಬಿಡ್ತಾನೆ, ಹಪ್ಕೊಂಡು ಬಿಡ್ತಾನೆ ಅಂತಹ ಸ್ವಾಮಿ ಅಜಿತ್. ಸರಿ, ಅಜಿತ್ ಕರ್ಕೊಂಡು ಹೋಗ್ತಾನೆ. ಭೂಮಿ ಹೋಗ್ತಾ, ದೇವಿಯಾನಿ ಅಮ್ಮ ನಾನು ಡ್ರೆಸ್ ಮಾಡ್ತೀನಿ ಅಂದಿರಲ್ಲ, ಬನ್ನಿ ಡ್ರೆಸ್ ಮಾಡಿ. ಅಷ್ಟರಲ್ಲಿ ಸಂಗೀತ ಕೇಳ್ತಾರೆ, ದೇವಿಯಾನಿ ನಿಗ್ ಗೊತ್ತಿತ್ತ ಅವ್ರು ಪ್ಲಾನ್ ಮಾಡಿದ್ದು? ತಡಬಡಿಸ್ಬಿಡ್ತಾಳೆ. ಅಜ್ಜಿನೂ ಕೇಳ್ತಾರೆ, ತಡಬಡಿಸ್ತಾಳೆ. ಅದು ಅತ್ತೆ 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 ಆಗಲ್ಲ ಅವಳನ್ನ ಯಾವಾಗ್ಲೂ ನನ್ನ ಮಗಳಾಗೆ ಅಂತ ಅಂತೀನಲ್ಲ, ಅಪ್ಪು ಬೇರೆ ಎಲ್ಲ ನೀನು ಬೇರೆ ಎಲ್ಲ ಅಂತ ಹೇಳಿ, ಅದಕ್ಕೆ ಅವಳು ಯಾವಾಗ ಹೋದ್ರು ಕೂಡ ನೀನ್ ರೆಡಿ ಮಾಡ್ತೀನಮ್ಮ ಅಂತ ಹೇಳಿದ್ರೆ ಅದಕ್ಕೆ ಕರೀತಾ ಇದ್ದಾಳೆ. ಅದಕ್ಕೆ ಅಜ್ಜಿ ಇದ್ದವರು, ಅಯ್ಯೋ ಪಾಪ ಹುಡುಗಿ. ಸರಿ, ಇಬ್ರು ಡ್ರೆಸ್ ಆಗ್ಬಿಟ್ಟು ಅಜಿತ ಮೊದ್ಲು ರೆಡಿಯಾಗಿ ಬರ್ತಾರೆ ಕಾರ್ ಹತ್ರಕ್ಕೆ. ಏನು ದೊಡ್ಡ ಕಾರು. ಬರ್ತಿದ್ದಾಗೇನೆ ಇವಳು ರೆಡಿಯಾಗಿ ಬರ್ತಿದ್ದಾಗೇನೆ ನೋಡ್ತಾನೆ, ಕಳೆದೋಗ್ಬಿಡ್ತಾಳೆ ಹಂಗೇನೆ. ಅಷ್ಟು ಚೆನ್ನಾಗಿ ಡ್ರೆಸ್ ಮಾಡ್ಕೊಂಡು ಬಂದಿರ್ತಾಳೆ. ಬಂದ ತಕ್ಷಣ ಇನ್ನೇನ್ ಹಿಡ್ಕೊಂಡು ಕಾರ್ ಹತ್ತಿಸ್ಬೇಕು, ಅಷ್ಟರಲ್ಲಿ ಸಂಗೀತ ಬಂದ್ಬಿಡ್ತಾರೆ. ತಡಿ ಅಜಿತ, ಏನಮ್ಮ ಹಾಗಂತಿದ್ದಾಗೇನೆ ಸಂಗೀತ ಇದ್ದವರು ಒಂಚೂರು ಉಪ್ಪು ಮೆಣಸಿನ್ಕಾಯಿ ಎಲ್ಲ ತಂದ್ಬಿಟ್ಟು ನೀಳಿಸ್ತಾರೆ ಇಬ್ಬರಿಗೂ. ಆದಿ ಕಣ್ಣು ಬೀದಿ ಕಣ್ಣು, ಆ ಕಣ್ಣು ಈ ಕಣ್ಣು, ದುಷ್ಟರ ಕಣ್ಣು ಎಲ್ಲ ಕಳೆದೋಗ್ಬಿಡ್ಲಿ, ನನ್ನ ಸೊಸೆ ಮತ್ತೆ ಮಗನ ಮೇಲೆ ಯಾವ ದುಷ್ಟರ ಕಣ್ಣು ಕೆಟ್ಟ ಕಣ್ಣು ಬೀಳ್ದಿರ್ಲಿ, ಯಾರು ಕೆಟ್ಟ ಕಣ್ಣು ಹಾಕ್ತಾರೋ ಅವ್ರ ಕಣ್ಣೆ ಹಾಳಾಗಿ ಹೋಗ್ಬಿಡ್ಲಿ ಅಂತ ಹೇಳಿ ಹಾಕ್ತಾಳೆ. ಅಲ್ಲಿ ಅದನ್ನ ಕೇಳಿದ ತಕ್ಷಣ ದೇವ್ಯಾನಿ ಅಪ್ಪ ಮುಖ ನೋಡ್ಕೊಂಡು ಮುರಿದು ಹೋಯ್ತಾರೆ ಹಂಗೇನೆ. ಅಜಿತ ಹಾಗೇ ನೋಡ್ತಾ ಕಳೆದೋಗ್ಬಿಡ್ತಾನೆ ಭೂಮಿನ. ಆನಂತರ ಭೂಮಿನ ಕರ್ಕೊಂಡೋಗಿ ತಾನೇ ಸೀಟ್ ಮೇಲೆ ಕೂರಿಸಿ ಮತ್ತೆ ಬಂದು ಅವನು ಡ್ರೈವಿಂಗ್ ಸೀಟಲ್ಲಿ ಕೂತ್ಕೊಂಡು ಕಾರ್ ಡ್ರೈವ್ ಮಾಡೋಕೆ ಶುರು ಮಾಡ್ತಾನೆ. ಕಾರ್ ಡ್ರೈವ್ ಮಾಡ್ತಾ ಅವನಿಗೆ ಕಾರ್ ಡ್ರೈವ್ ಮಾಡೋ ಕಡೆ ಗಮನ ಇಲ್ಲ, ಪೂರ್ತಿ ಭೂಮಿನ ನೋಡೋದೇ ಆಗಿದೆ ಅಜಿತನಿಗೆ. ನೋಡಿ ಸುಸ್ತಾಯ್ತಾನೆ. ಅವಳು ಬಂದ್ಮೇಲೂ ಹಂಗೆ ನೋಡ್ತಾ ಕಳೆದು ಹೋದ. ಕಾರ್ ಕಾರ್ನಲ್ಲಿ ಪಕ್ಕ ಸೀಟಲ್ಲಿ ಕೂತಿದ್ರೆ ಅಲ್ಲೂ ಕೂಡ ಹಂಗೆ ನೋಡ್ತಾನೇ ಸ್ಟೇರಿಂಗ್ ಹಿಡಿದಿರ್ತಾನೆ. ಅದಕ್ಕೆ ಭೂಮಿ ಹೇಳ್ತಾಳೆ, ಸಾಹೇಬ್ರೆ ಇದೇನಿದು ನನ್ನನ್ನೇ ನೋಡ್ತಾ ಕಾರ್ ಓಡಿಸ್ತಿದ್ದೀರಲ್ಲ, ಆಮೇಲೆ ಅಲ್ಲಿ ಎಲ್ಲಾದ್ರೂ ಆಕ್ಸಿಡೆಂಟ್ ಆದಿತ್ತು, ಆಮೇಲೆ ಅಪಘಾತ ಆಗೋದಕ್ಕಿಂತ ಮುಂಚೆ ಎಚ್ಚೆತ್ಕೊಂಡು ಕಾರ್ನ ಅಚ್ಚುಕಟ್ಟಾಗಿ ಚಲಾಯಿಸಿ ಅಂತ ಹೇಳ್ತಾಳೆ. ಇಲ್ಲಂತೂ ಶ್ರವಣ್ಗಂತೂ ಖುಷಿ. ಸಂಗೀತ ದೃಷ್ಟಿ ತೆಗ್ದಿದ್ರಲ್ಲ ಅದನ್ನೆಲ್ಲ ನೋಡ್ಬಿಟ್ಟಂತೂ ಎಷ್ಟು ಸಂಭ್ರಮ ಪಡ್ತಾರೋ ಪಾಪ ಶ್ರವಣ್ಣು. ಯಾಕೆಂದ್ರೆ ಶ್ರವಣ್ಗಂತೂ ಮನ್ಸಿನ ಮೂಲೆಯಲ್ಲಿ ಕೂತ್ಬಿಟ್ಟಿದೆ, ನನ್ನ ಮಗಳು ಅನ್ನೋದು. ಇವಳೆಲ್ರೂ ನೋಡ್ಬಿಟ್ಟು ಅಂತೂ ಇಂತೂ ಅಜಿತ್ನು ಕೂಡ ಸರಿಯಾಗಿ ಕಾರನ್ನು ಚಲಾಯಿಸಿ ಸಾಹೇಬ್ರೆ ಅಂತ ಹೇಳಿ ಅವ್ರನ್ನು ಕೂಡ ನೀಟಾಗಿ ಬಂದು ಒಂದು ಒಳ್ಳೆ ಪ್ರಶಸ್ತವಾದಂತ ಜಾಗಕ್ಕೆ ಬಂದು ಸೇರ್ಕೊಳ್ತಾರೆ. ಪ್ರಶಸ್ತವಾದ ಜಾಗ ಅಂದ್ರೆ ಒಳ್ಳೆ ಪ್ರೇಮಿಗಳು ಹೋಗುವಂತ ಜಾಗಕ್ಕೆ. ಅದಕ್ಕೆ ಭೂಮಿ ಹೇಳ್ತಾಳೆ, ಅಲ್ಲ ಸಾಹೇಬ್ರೆ ಊಟ ಕೊಡಿಸ್ತೀನಿ ಅಂತ ಹೇಳ್ಬಿಟ್ಟು ಅವ್ನ್ ಮೊದ್ಲಲ್ಲಿ ಪ್ರಪೋಸ್ ಮಾಡಿ ಆನಂತರ ಊಟಕ್ಕೆ ಹೋಗೋಣ ಅನ್ನೋದು ಅವನ ಇಚ್ಛೆ. ಅಲ್ಲ ಸಾಹೇಬ್ರೆ ಊಟಕ್ಕೆ ಕರ್ಕೊಂಡು ಹೋಗ್ತೀನಿ ಅಂತ ಹೇಳ್ಬಿಟ್ಟು ಇದೇನಿದು ಪ್ರೇಮಿಗಳ ತರ ಇಲ್ಲಿ ಕರ್ಕೊಂಡ್ ಬಂದಿರಲ್ಲ, ಏನ್ ಹಂಗ್ ನೋಡ್ತಾ ಇದ್ರಲ್ಲ, ನನ್ಗೆ ಯಾಕೋ ಭಯ ಆಗ್ತಾ ಇದೆ, ಎಲ್ಲಿ ನನ್ನನ್ನ ಏನಾದ್ರೂ ಮುತ್ಕಿತ್ ಕೊಟ್ಬಿಡ್ತಿರೋ ಅಂತ ಹೇಳಿ. ಅದಕ್ಕೆ ಅಜಿತ್ ಹೇಳ್ತಾನೆ, ಯಾಕೆ ಕೊಡೋಕೆ ಮತ್ತೆ ಕರ್ಕೊಂಡ್ ಬಂದಿರೋದು ಅಂತಾಳೆ. ಇನ್ನೇನ್ ಬಿದ್ದ್ಬಿಡ್ತಿದ್ಲು. ಅಷ್ಟ್ರಲ್ಲಿ ಅಜಿತ್ ಪಟ್ ಅಂತ ಹಿಡ್ಕೊಂಡು ಏನಿಬ್ರು ಈ ಕಡೆ ಅಪ್ಪು ಮನೆಯಲ್ಲಿ ಕನ್ಸ್ಕೊಳ್ತಾ ಇರ್ತಾಳೆ. ಅಪ್ಪ ಏನಾದ್ರು ಅಲ್ಲೇನೆ ಏನಾದ್ರು ಅದು ಇದು ಅಂತ. ಅದು ಇದು ಏನ್ ಕನ್ಸ್ಕೊಳೋದೇನೋ ಅವಳು ಆಲ್ರೆಡಿ ಈಗಾಗ್ಲೇ ಅಜಿತ್ ಭೂಮಿ ಅವರು ಸಂಬಂಧ ಅಷ್ಟು ಗಟ್ಟಿಯಾಗಿದೆ, ಇಬ್ರು ಕೂಡ ಬೆರ್ತೋಗಿದ್ದಾರೆ ಮಾನಸಿಕವಾಗಂತೂ ಇಬ್ರು ಕೂಡ. ಹಾಗಾಗಿ ಮಾನಸಿಕವಾಗಿ ಬೆರ್ತೋಗಿರ್ತಕ್ಕಂಥ ಅಜಿತ್ ಭೂಮಿ ಅದನ್ನ ಪ್ರತ್ಯಕ್ಷವಾಗಿ ಇಬ್ರು ಕೂಡ ಪರಸ್ಪರ ಹಂಚ್ಕೊಂಡು ಸಂಸಾರದ ನೌಕೆಯನ್ನ ಸುಸೂತ್ರವಾಗಿ ಸುಂದರವಾಗಿ ಸಾಗಿಸೋದಕ್ಕೇನೆ ಅವನು ಪ್ರಶಸ್ತವಾದಂತ ಜಾಗಕ್ಕೆ ಒಬ್ಬಳನ್ನೇ ಕರ್ಕೊಂಡು ಹೋಗಿರೋದು.
ಇದು ಅಪ್ಪುಗೆ ಯಾವಾಗ ಇದು ಗೊತ್ತಾಗ್ಬಿಡುತ್ತೆ ಸಪ್ರೇಟ್ ಕರ್ಕೊಂಡು ಹೋಗ್ಬಿಟ್ನಲ್ಲ ಅಂತ ಹೇಳಿಲ್ಲ ದೇವಯಾನಿ ಜೊತೆ ಅಂತಾನೆ ಕನ್ಸ್ ಕಾಣ್ತಾ ಇರ್ತಾಳೆ ಅದಕ್ಕೆ ದೇವಯಾನಿ ಏನಿದು ಅಪ್ಪು ಏನ್ ಮಾಡ್ತಾ ಇದೀಯ ಏನಾಯ್ತು ನಿನಗೆ ಅದಕ್ಕೆ ಅಪ್ಪು ಅಂತಾಳೆ ಅಲ್ಲ ಅತ್ತೆ ನನಗೇನೇನೇನೇನು ಕೆಟ್ಟ ಕನ್ಸು ಅಲ್ಲ ಇವಳು ಒಂದ್ ಸೈಕಲ್ ಅಲ್ಲಿ ಹೋಗಕ್ಕೆ ಯೋಗ್ಯತೆ ಅಷ್ಟೇ ಇವಳಿಗೆ ಅದೇನತ್ತೆ ಅಂತ AC ಕಾರು ಹಾ AC ಕಾರಲ್ಲಿ ಹೋಗುದು ಅಲ್ದೇನೆ ಎಂತ ಹೋಟೆಲ್ ಬುಕ್ ಮಾಡಿದಾನೆ ಏನತ್ತೆ ಇದು ಇವಳು ಸೌಭಾಗ್ಯ ಅಂತೇಳಿ ಒಟ್ಟೊಟ್ಟೆ ಉರ್ಕೊಳ್ತಾಳೆ ಇಲ್ಲಿ ನೋಡ್ಬೇಕಿತ್ತು ದೃಶ್ಯನ ಅಜಿತ್ ಕಾರ್ ಹತ್ತಿಸಿ ಬಾಗ್ಲಾಕಿ ಮತ್ತೆ ಅವನು ಡ್ರೈವಿಂಗ್ ಸೀಟಿಗೆ ಬಂದಿದ್ದಲ್ದೇನೆ ಅಲ್ಲೋಗಿ ಕಾರಿಂದನೂ ಕೂಡ ಇಳಿಸ್ಕೊಳ್ತಾನೆ ಅಷ್ಟ ರೊಮ್ಯಾಂಟಿಕ್ ಆಗಿ ಇಳಿಸ್ಕೊಳ್ತಾನೆ ಒಂಥರ ಈ ಸಿನಿಮಾದಲ್ಲಿ ನಾವು ಏನ್ ನೋಡ್ತೀವಿ ಆ ತರ ಇರ್ತದೆ ಅವರ ಆ ಪ್ರೇಮ ಸಮರ್ಪಣೆ ಅನ್ನುವಂಥದ್ದು ಆ ರೀತಿನಲ್ಲಿ ಏನು ಇಬ್ರಿಗೂ ಶುರುವಾಗ್ಬಿಡ್ತದೆ ಕಮಾನು ಡಾರ್ಲಿಂಗ್ ಅಯ್ಯೋ ಅಯ್ಯೋ ಅಂತ ಹೇಳಿ ಇಬ್ರು ಕೂಡ ಹಾಡೋಕ್ ಶುರು ಮಾಡ್ತಾರೆ ಇಬ್ರು ಚೆನ್ನಾಗಿ ಡ್ಯಾನ್ಸ್ನೇ ಮಾಡ್ಬಿಡ್ತಾರೆ ಇಬ್ರು ಕೂಡ ಭೂಮಿ ಅನಾಮತ್ತಾಗಿ ಏನ್ ಸಾಯಿದ್ರೆ ಇದು ಲವರ್ಸ್ ಪ್ರಪೋಸ್ ಮಾಡೋ ರೀತಿನಲ್ಲಿ ಅಂತ ಜಾಗ ಕರ್ಕೊ ಬಂದಿದ್ರಲ್ಲ ಅಂತ ಇನ್ನೇನು ಬಿದ್ಬಿಡ್ತಿರ್ತಾಳೆ ಅಷ್ಟು ಪಟ್ ಅಂತ ಹಿಡ್ಕೊಳ್ತಾನೆ ಅಜಿತ್ ಪಟ್ ಅಂತ ಹಿಡ್ಕೊಂಡು ಇಬ್ರು ಕೂಡ ಒಂದು ಸುಂದರವಾಗಿರ್ತಕ್ಕಂತ ಡ್ಯಾನ್ಸ್ ಮಾಡ್ತಾರೆ ಇಬ್ರು ಒಬ್ರಿಗೊಬ್ರು ಈ ಲೋಕದಲ್ಲೇ ಇಲ್ಲ ಆ ರೀತಿನಲ್ಲಿ ಯಾವುದೋ ಒಂದು ಸುಂದರವಾದಂತಹ ಅವ್ರದೇ ಪ್ರಣಯದ ಲೋಕದಲ್ಲಿ ವಿಹರಿಸ್ತಾ ಇದ್ದಾರೆ ಸಂಭ್ರಮಿಸ್ತಾ ಇದ್ದಾರೆ ಆ ಸಂಭ್ರಮ ಹೀಗೆ ಮುಂದುವರಿಲಿ ಸಂಗೀತ ಹೇಳಿ ಸತ್ಯಾನ ಯಾರ ದೃಷ್ಟಿನೂ ನನ್ನ ಮಗ ಸೊಸೆ ಮೇಲೆ ಬೀಳ್ದೇ ಇರ್ಲಿ ಅಂತ ಹೇಳಿ ಖಂಡಿತ ಅಜಿತ ಭೂಮಿ ಮೇಲೆ ಯಾರ ಕೆಟ್ಟ ದೃಷ್ಟಿನೂ ಬೀಳ್ದೇ ಇರ್ಲಿ ಅವರ ಸಂಗಮ ಅವರ ಪ್ರಣಯಯುತವಾದಂತಹ ಈ ಗಳಿಗೆ ಅವರ ಸಂಗಮ ಅವರ ಸಂಭ್ರಮಯುತವಾದಂತಹ ಈ ಅಮೃತಗಳಿಗೆ ಶುಭವಾಗಲಿ ಅಂತ ಹೇಳಿ ಆಶಿಸೋಣ ಯಾಕೆಂದ್ರೆ ದೇವಯಾನಿ ಪದೇ ಪದೇ ತೊಂದರೆ ಮಾಡಕ್ ಪ್ರಯತ್ನ ಪಡ್ತಾಳೆ ಅಲ್ಲಿ ಅವಳು ಕದ್ದು ಮುಚ್ಚಿ ಕೇಳಿಸ್ಕೊಳ್ತಾಳೆ ಒಂದ್ಸಾರಿ ಇವರು ಈ ಪ್ರಶಸ್ತವಾದಂತ ಜಾಗಕ್ಕೆ ಬಂದು ಊಟಕ್ಕೆ ಹೋಗ್ಬೇಕು ಅನ್ನೋ ಪ್ಲಾನ್ ಅದೆಲ್ಲವನ್ನೂ ಕೂಡ ಯಾಕೆ ಅಂದ್ರೆ ಅವಳು ಸರಿಯಾಗಿ ಕೇಳಿಸ್ಕೊಳ್ಳೋದಿಲ್ಲ ಅಷ್ಟ್ರಲ್ಲಾಗ್ಲೂ ಇವರು ಒಪ್ಪಂದದ್ದು ಅಂತ ಹೇಳೆಲ್ಲ ಮಾತಾಡಿರ್ತಾರೆ ಆದ್ರೆ ಏನಂದ್ರೆ ದೈವವಶಾತ್ ಅವಳಿಗೆ ಕೇಳೋಲ್ಲ ಅದೊಂದು ಇವರಿಬ್ರು ಊಟಕ್ಕೆ ಬರೋದು ಮಾತ್ರ ಕೇಳ್ತದೆ ಅದನ್ನ ತಪ್ಪಿಸ್ಬೇಕು ಅಂತ ಎಷ್ಟೆಲ್ಲ ಪ್ರಯತ್ನ ಪಡ್ತಾಳೆ ನನ್ನ ಮಗಳು ನಿಲ್ಬೇಕಾದಂತ ಜಾಗನ ಇವ್ರು ಕಿತ್ಕೊಳ್ತಾ ಇದ್ದಾಳಲ್ಲ ಏನಾದ್ರೂ ಮಾಡಿ ಇದನ್ನ ನಿಲ್ಲಿಸ್ಲೇಬೇಕು ಅಂತ ಹೇಳಿ ಹಾಗಾಗಿ ಅಪ್ಪನ್ ಕರೆಸ್ತಾಳೆ ಅಪ್ಪನ್ ಕರ್ಸಿ ಅಪ್ಪಗೆಲ್ಲ ಪ್ಲಾನ್ ಹೇಳ್ಕೊಡ್ತಾಳೆ ಇಬ್ರು ಕೂಡ ಪ್ಲಾನ್ ಮಾಡ್ತಾರೆ ಆ ಇಬ್ರು ಪ್ಲಾನ್ ಫ್ಲಾಪ್ ಆಗೋಗಾಗೆ ಕಾದು ಪಾಪ ಸಹಾಯ ಮಾಡೋದು ಅಂದ್ರೆ ನಚ್ಚಿ ಪಾಪ ನಚ್ಚಿ ಎಲ್ಲೋ ಒಂದ್ ಕಡೆ ಆತನ ಪ್ರೇಮ ಭಗ್ನ ಆದ್ರೂ ಕೂಡ ಅಷ್ಟೆಲ್ಲ ನೋವಲ್ಲಿ ಇರ್ತಾನೆ ನಚ್ಚಿ ಆದ್ರೆ ಪಾಪ ನನ್ನಣ್ಣ ಅದಕ್ಕೆ ಚೆನ್ನಾಗಿರ್ಬೇಕು ಅಂತ ಬಯಸೋ ಅಂತ ಒಳ್ಳೆ ಹುಡುಗ ಅವನಿಗೆ ಇಲ್ಲಿ ಹಿಂದಿನ 2 ಸಂಚಿಕೆಯಲ್ಲಿ ದೇವಯಾನಿನ ಕೇಳ್ಕೊಂಡಿರ್ತಾಳೆ ಅಶ್ವಿನಿ ನಾನು ಹೆಂಡತಿ ಆಗ್ಬೇಕಂತ ಖಂಡಿತ ಆ ರೀತಿ ಆಗೋದ್ ಬೇಡ ಅಂತ ಒಳ್ಳೆ ಹುಡುಗನಿಗೆ ಒಳ್ಳೆ ಜೋಡಿ ಯಾವ್ದಾದ್ರು ಬರ್ಲಿ ಅಶ್ವಿನಿ ಅಂತೂ ಜೋಡಿ ಆಗೋದು ಖಂಡಿತ ಬೇಡ ಅಂತ ಹೇಳಿ ಎಲ್ಲರೂ ಕೂಡ ಬಯಸೋಣ ಅಂದ್ರೆ ಇಲ್ಲಿ ಭೂಮಿ ಅಜಿತ್ತು ಎಷ್ಟು ಸುಂದರವಾದಂತಹ ಜೋಡಿಗಳಲ್ಲದೆ ಆ ಸುಂದರವಾದಂತಹ ಸಂಸಾರ ಯಾನವನ್ನ ನೌಕೆಯನ್ನ ಸಾಗಿಸ್ಲಿಕ್ಕೆ ಬಂದಿದಾರೋ ಅಂತಹ ಜೋಡಿಯಾಗಿ ನಚ್ಚಿದು ಕೂಡ ಬರ್ಲಿ ಅಂತ ಹೇಳಿ ಬಯಸೋಣ ಇಲ್ಲಿ ಅಪ್ಪನು ಕೂಡ ಒಂದೇನಂತಂದ್ರೆ ಆ ಅಣ್ಣ ತಂಗಿ ತಮ್ಮನ ಹೆಂಡತಿ ಚೆನ್ನಾಗಿರ್ಲಿ ಅನ್ನೋದು ಕಿಂಚಿತ್ತೂ ಅವಳಿಗಿಲ್ಲ ಯಾಕೆಂದ್ರೆ ಆ ತರ ದೇವಯಾನಿ ಮತ್ತೆ ಅಂಜನಾ ವಿಷ ಹಾಕಿ ಅವಳ ಮನ್ಸನ್ನ ಕಲ್ಮಶ ಮಾಡ್ಬಿಟ್ಟಿದ್ದಾರೆ ಆದಾಗ ಅವಳಿಗೆ ಎಲ್ಲಿ ಒಂದಾಗ್ತಾರೋ ಅನ್ನೋ ಭಯ ಆದ್ರೆ ಅವಳು ಬಯಸೋದೇ ಒಂದು ಆದ್ರೆ ಅಲ್ಲಿ ಆಗ್ತಾ ಇರೋದೇ ಒಂದು ಅವಳು ಎಷ್ಟೇ ಅವಳು ಕನ್ಸನ್ನ ಕಂಡ್ರು ಕೂಡ ಕನ್ಸು ನಿಜಾನೇ ಅವಳು ಇಬ್ರು ಕೂಡ ಅಷ್ಟೇ ರೊಮ್ಯಾಂಟಿಕ್ ಆಗಿ ಇರ್ತಾರೆ ಅಷ್ಟು ರೊಮ್ಯಾಂಟಿಕ್ ಆಗಿ ಸುಂದರವಾದಂತಹ ಗಳಿಗೆಗಳನ್ನ ಇಬ್ಬರೇ ಏಕಾಂತವಾಗಿ ಕಳಿತ ಅಷ್ಟರಲ್ಲಿ ಸಂಗೀತ ಬಂದು ಬೈತಾರೆ ಅಪ್ಪುನ ಅಲ್ವೇ ನಿನಗೆ ಸ್ವಲ್ಪನಾದ್ರೂ ಪ್ರಜ್ಞೆ ಬಿಡ್ವಾ ತಮ್ಮ ನಿಂತು ಚೆನ್ನಾಗಿರ್ಬೇಕು ಅನ್ನೋದು ಒಂಚೂರು ಇಲ್ವಲ್ಲ ನಿನಗೆ ಒಳ್ಳೆ ಮನ್ಸು ಎಷ್ಟು ಕೆಟ್ಟ ಮನ್ಸೆ ನಿಂದು ಎಷ್ಟು ಬಾರಿ ಹೇಳಿದೀನಿ ನಾನು ಒಳ್ಳೆ ಮನ್ಸು ಭೂಮಿದು ಅಂತ ತಮ್ಮ ಅವರಿಬ್ರು ಚೆನ್ನಾಗಿರ್ಲಿ ಅಂತ ಬಯಸುವಂತ ಏನೋ ದೊಡ್ಡದಾಗಿ ಹೇಳ್ತಿದ್ದೆ ಕೇಕ್ ಮಾಡ್ಬಿಟ್ಟು ನಾವಿಬ್ರು ಒಂದಾಗ್ಬಿಡೋಣ ನಮ್ಮ ಈ ಏನು ಮನಸ್ತಾಪ ಅನ್ನೋದಿದೆ ಅದೆಲ್ಲ ಹೊರಟೋಗ್ಲಿ ಅಂತ ಹೇಳಿ ಹೇಳ್ತಾ ಇದ್ದೆ ಇದೆಲ್ಲ ನಾಟಕನ ಹಾಗಾದ್ರೆ ನನ್ ಮುಂದೆ ಒಂಥರ ನಾಟಕ ಆಡ್ಬಿಟ್ಟು ಇಲ್ಲಿ ಬಂದು ದೇವಯಾನಿ ಅತ್ತೆ ಹತ್ರ ಒಂದ್ಕೂರು ಮಾತಾಡ್ತೀಯ ನೀನು ಹಿಂಗೆಲ್ಲಾ ಮಾತಾಡಿದ್ರೆ ನೀನ್ ನನ್ ಮನೇಲಿ ಇರಂಗ್ ಕೂಡ್ದು ಇದಕ್ಕೆ ನಾನು ನನ್ ಮನೆಗ್ ಕರ್ಸ್ಕೊಳಲ್ಲ ನಾನು
ಎಂತ ಕೆಟ್ಟ ಬುದ್ಧಿನಿ, ನೀನ್ ನನ್ನ ಮಗಳ ಅಂತ ಅನ್ಸ್ಬಿಡುತ್ತೆ ಅಂತ ಹೇಳಿ ಸಂಗೀತ ಸಾಕಷ್ಟು ಬೈತಾರೆ ಅಪ್ಪನ. ಅವ್ರು ಎಷ್ಟು ಬೈದ್ರು ಕೂಡ ಅವಳು ತಿದ್ಕೊಳ್ಳೋದೇ ಇಲ್ಲ. ಅವಳ ಬುದ್ಧಿ ಅವಳು ತೋರಿಸ್ತಾನೆ ಇರ್ತಾರೆ. ಆದ್ರೆ ಅಜಿತನ ಭೂಮಿನ ತಡೆಯೋಕ್ಕಾಗುತ್ತಾ? ಅವ್ರು ಸುಂದರವಾಗಿ ಒಂದಾಗೋದನ್ನ ಖಂಡಿತ ಇಲ್ಲ. ಹಾಗಾಗಿ ಅವರು ಸುಂದರವಾದಂತ ಜೀವನ ಯಾನವನ್ನ ನಡೆಸ್ಲಿಕ್ಕೆ ಅಲ್ಲಿ ಆ ಭಗವಂತನೇ ಆಶೀರ್ವಾದ ಮಾಡಿದಾನೆ ಅನ್ನೋ ರೀತಿನಲ್ಲಿ ಇಬ್ರು ಕೂಡ ಅಂತೂ ಇಂತೂ ಜೊತೆಯಾಗಿ ನನ್ನ ಜೊತೆ ನಿನ್ನ ಕತೆ ಅನ್ನುವಂತ ಈ ಸಂಚಿಕೆ ಇವತ್ತಿಗೆ ಮುಕ್ತಾಯವಾಗ್ತದೆ. ಎಲ್ರಿಗೂ ಕೂಡ ಅನಂತ ಧನ್ಯವಾದಗಳು.